ಕೆಲಾತಿಯ ಪ್ಲ್ಯಾಂಟು ಕೆಲಾಂಚಿಯ ಪ್ಲ್ಯಾಂಟಿಗೂ ತುಂಬ ವ್ಯತ್ಯಾಸ ಇದೆ. ಕೆಲಾಂಚಿಯ ಗಾರ್ಡನ್ನ ಡೆಕೋರೇಟ್ ಮಾಡಿದ್ರೆ ಕೆಲಾತಿಯ ಪ್ಲ್ಯಾಂಟು ಹೋಮ್ ಡೆಕೋರ್ನ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲಾತಿಯ ಪ್ಲ್ಯಾಂಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಕೆಲಾತಿಯ ಪ್ಲ್ಯಾಂಟು ತುಂಬ ಸೆನ್ಸಿಟಿವ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಯಾವ ರೀತಿ ಅಂದರೆ ಪ್ಲ್ಯಾಂಟು ತುಂಬ ಡ್ರೈ ಇರೋದ್ರಿಂದ ಏನಾಗುತ್ತೆ, ಅದಕ್ಕೆ ಕೋಲ್ಡ್ ಇರುವಂಥ ವೆದರೇ ಬೇಕು, ಕೂಲಾಗಿರಬೇಕು ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಈ ಕೆಲಾಂಚಿ ಏನಾಗುತ್ತೆ, ನೀವು ಔಟ್ಡೋರ್ ಇಡ್ತೀರಲ್ವ, ಆದರೆ ಕೆಲಾತಿಯ ಪ್ಲ್ಯಾಂಟನ್ನ ಇಂಡೋರ್ ಇಟ್ಕೊಳ್ಬೇಕಾಗತ್ತೆ. ಪ್ಯೂರ್ ಇಂಡೋರ್ ಅಂತಲೂ ಹೇಳೋಕ್ಕಾಗಲ್ಲ, ಸೆಮಿ ಶೇಡ್ ಪ್ಲ್ಯಾಂಟ್ ಅಂತೂ ಅಲ್ಲ, ಔಟ್ಡೋರ್ ಪ್ಲ್ಯಾಂಟು ಕೂಡ ಆಗಿರೋದಿಲ್ಲ. ಡೈರೆಕ್ಟಾಗಿ ಸನ್ಲೈಟು ಪ್ಲ್ಯಾಂಟಿಗೆ ಬೀಳಲೇಬಾರ್ದು, ಇಂಡೈರೆಕ್ಟಾಗೂ ಕೂಡ ಬೀಳಬಾರ್ದು ಅಂತಲೇ ಹೇಳ್ಬೋದು. ಗಾಳಿ ಬೆಳಕು ಅಷ್ಟೇ ಬೇಕಾಗಿರೋದಂಥ ಪ್ಲ್ಯಾಂಟಿಗೆ. ಯಾವುದೇ ಕಾರಣಕ್ಕೂ ಕೂಡ ಡೈರೆಕ್ಟಾಗಿ ಸನ್ಲೈಟ್ ಆಗಿರ್ಬೋದು ಬೀಳಬಾರ್ದು. ಜೊತೆಗೆ ಏನಂದರೆ ಡಾರ್ಕ್ ಲೈಟ್ ಕೂಡ ಬೀಳಬಾರ್ದು. ನಾನೀಗ ಇಟ್ಟಿರುವಂಥ ಕೆಲಾತಿಯ ಪ್ಲ್ಯಾಂಟ್ಗಳನ್ನು ಈಗ ಸೆಮಿ ಶೇಡಲ್ಲೂ ಇಟ್ಟಿಲ್ಲ, ಈಗ ನೆಟ್ ಕೆಳಗಡೆ ಇಟ್ಟಿರೋದು. ನೆಟ್ ಕೆಳಗೂ ಅಷ್ಟೇ ಒಂದು ಮಳೆಗಾಲ ಮುಗಿದ ಮೇಲೆ ಒಂದು 2 ತಿಂಗಳಷ್ಟೇ ಇಡೋಕ್ಕೆ ಸಾಧ್ಯ ಆಯಿತು. ಈಗ ಜಾನ್ವರಿಯಿಂದ ನಾವು ಕೂಡ ಫುಲ್ಲು ಪಾಲಿ ಶೀಟ್ ಕೆಳಗಡೆ ಇಟ್ಬಿಟ್ಟಿದ್ದೀವಿ. ಈ ಥರ ನೆಟ್ ಕೆಳಗೂ ಕೂಡ ಸನ್ಲೈಟು ಸ್ವಲ್ಪ ಬಿದ್ರೂ ಕೂಡ ಅಲ್ಲೇ ಪ್ಲ್ಯಾಂಟಿನ ಎಲೆಗಳೆಲ್ಲ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಈಗ ಕ್ಲೀನಿಂಗ್ ಮಾಡ್ತಾ ಇರೋದು ಏನಂದರೆ ಒಣಗಿರುವಂಥ ಎಲೆಗಳನ್ನು. ಈಗ ಮಳೆಗಾಲ ಮುಗಿದ ತಕ್ಷಣ ಏನು ಮಾಡ್ತೀವಿ, ಒಣಗಿರುವಂಥ ಎಲೆಗಳನ್ನೆಲ್ಲ ತೆಗೆದು ಈಗ ಬಿಸಿಲು ಬರೋ ಅಷ್ಟೊತ್ತಿಗೆ ನಾನೀಗ ಪಾಲಿ ಶೀಟ್ ಕೆಳಗಡೆ ಶಿಫ್ಟ್ ಮಾಡಬೇಕು ಅಂತ ಶಿಫ್ಟ್ನ ಮಾಡ್ಕೊಳ್ತಿರೋದು. ಕೆಲಾತಿಯ ಪ್ಲ್ಯಾಂಟು ತುಂಬ ಸೂಕ್ಷ್ಮ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಪ್ರೈಸು ಕೂಡ ನಿಮಗೆ ಜಾಸ್ತಿ ಇರುತ್ತೆ. ಸ್ಟಾರ್ಟಿಂಗ್ ಪ್ರೈಸೇ ನಿಮಗೆ 270ಇಂದ ಸ್ಟಾರ್ಟ್ ಆದರೆ 500ವರೆಗೂ ಪ್ಲ್ಯಾಂಟ್ ಇದ್ದಿದೆ. 500 600ವರೆಗೂ ಇದೆ. ಅದು ಬುಷಿ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ. ಕೆಲಾತಿಯ ಪ್ಲ್ಯಾಂಟನ್ನ ನರ್ಸರಿಯಿಂದ ತೊಗೊಂಡು ಹೋಗ್ಬೇಕಾದ್ರೆ ನಿಮಗೆ ಕೋಕೋಪೀಟಲ್ಲಿ ಇರುತ್ತೆ. ನಾನು ನೆಕ್ಸ್ಟ್ ವಿಡಿಯೋ ಅದನ್ನ ಮಾಡ್ತೀನಿ. ಕೋಕೋಪೀಟಿಂದ ಯಾವ ರೀತಿ ರಿಮೂವ್ ಮಾಡ್ಕೊಳ್ಬೇಕು, ಯಾವ ರೀತಿ ಪ್ಲ್ಯಾಂಟನ್ನು ರಿಪೋರ್ಟಿಂಗ್ ಮಾಡುವಂಥ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಈಗ ಕೆಲಾತಿಯ ಪ್ಲ್ಯಾಂಟಲ್ಲಿ ಎಷ್ಟು ಕಲರ್ ಕಾಂಬಿನೇಷನ್ ಬರುತ್ತೆ ಅನ್ನೋದನ್ನು ತಿಳಿಸೋದ್ರ ಜೊತೆಗೆ ಕೆಲಾತಿಯ ಪ್ಲ್ಯಾಂಟನ್ನ ಯಾವ ರೀತಿ ಮೇಂಟೆನೆನ್ಸ್ ಮಾಡೋದು, ಯಾವ ರೀತಿ ಇಟ್ಕೊಳ್ಳೋದು ಅಂತ, ಯಾವ ರೀತಿ ಪ್ಲ್ಯಾಂಟನ್ನು ಮೇಂಟೈನ್ ಮಾಡಬೇಕು, ಯಾವ ಟೈಮಲ್ಲಿ ಪ್ಲ್ಯಾಂಟನ್ನು ಯಾವ ಜಾಗದಲ್ಲಿ ಇಟ್ಕೊಳ್ಬೇಕು ಅಂತ ಈಗ ಹೇಳ್ತೀನಿ. ಮಳೆಗಾಲದಲ್ಲಿ ನೀವು ಡೈರೆಕ್ಟಾಗಿ ಮಳೆ ನೀರು ಬೀಳೋ ಕಡೆಯೂ ಕೂಡ ಇಟ್ಕೊಳ್ಬೋದು, ಪೋರ್ಟಿಕದಲ್ಲೂ ಕೂಡ ಇಟ್ಕೊಳ್ಬೋದು. ಮಳೆಗಾಲದಲ್ಲಿ ನೀವು ಯಾವ ಜಾಗದಲ್ಲಿ ಇಟ್ಕೊಂಡ್ರೂ ಕೂಡ ಪ್ಲ್ಯಾಂಟು ಯಾವುದೇ ರೀತಿಲೂ ಕೂಡ ಡ್ಯಾಮೇಜ್ ಆಗೋದಿಲ್ಲ. ಯಾಕೆಂದರೆ ವೆದರು ಕೂಡ ತುಂಬ ಕೂಲಾಗಿರುತ್ತೆ. ಕೋಲ್ಡ್ ಇರೋದ್ರಿಂದ ಏನಾಗುತ್ತೆ, ಪ್ಲ್ಯಾಂಟು ತುಂಬ ಡ್ರೈ ಇರೋದ್ರಿಂದ ಏನಾಗುತ್ತೆ, ಪ್ಲ್ಯಾಂಟಿಗೆ ಯಾವುದೇ ರೀತಿಲೂ ಕೂಡ ತೊಂದರೆ ಆಗೋದಿಲ್ಲ. ಅದೇ ಬಿಸಿಲು ಇದ್ದಾಗ, ಜಾಸ್ತಿ ಬಿಸಿಲು ಸ್ಟಾರ್ಟ್ ಆದ ತಕ್ಷಣ ಏನು ಮಾಡಬೇಕು, ಅದನ್ನು ಫುಲ್ಲು ನೆರಳಲ್ಲಿ ಇಡಬೇಕಾಗುತ್ತೆ ಪ್ಲ್ಯಾಂಟು. ಆಂಥೋರಿಯಂ ಪ್ಲ್ಯಾಂಟನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅದೇ ರೀತಿ ಈ ಪ್ಲ್ಯಾಂಟನ್ನು ಕೂಡ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ಎಷ್ಟು ಬುಷಿ ಇದೆ ನೋಡ್ಬೋದು. ಈಗ ಇಷ್ಟು ಬುಷಿ ಇತ್ತು ಅಂದರೆ ನಾವು 400 ರುಪೀಸ್ವರೆಗೂ ಸೇಲಿಂಗ್ ಮಾಡ್ತೀವಿ. ಈ ಪ್ಲ್ಯಾಂಟಲ್ಲಿ ಏನು ಅಂದರೆ ಬುಷಿ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಪ್ರೈಸು ಡಿಪೆಂಡ್ ಆಗ್ತಾ ಹೋಗುತ್ತೆ. 1000ವರೆಗೂ ಕೂಡ ಸೇಲಿಂಗ್ ಮಾಡ್ತಾರೆ. ಏನಂದರೆ ಪಾಟಿನ ಸೈಜ್ ಆಗಿರ್ಬೋದು. ಈಗ 10 ಇಂಚಿನ ಪಾಟು, 15 ಇಂಚಿನ ಪಾಟಲ್ಲಿ ಇದರೆಲ್ಲ ನಿಮಗೆ 800 900 ಇದೆ. ಕಲರ್ ಕಾಂಬಿನೇಷನ್ನು ಕೂಡ ಒಂದಕ್ಕಿಂತ ಒಂದು ತುಂಬಾ ಚೇಂಜ್ ಇರುತ್ತೆ. ನೀವು ಮುಟ್ಟಬೇಕಾದ್ರೆ ನಿಮಗೆ ಫೀಲ್ ಗೊತ್ತಾಗ್ಬಿಡುತ್ತೆ, ಫುಲ್ಲು ಪ್ಲಾಸ್ಟಿಕ್ ಮುಟ್ಟೋ ಥರ ಫೀಲ್ ಆಗುತ್ತೆ. ನಾನು ಯಾವುದೇ ಈವೆಂಟ್ ಹೋದಾಗಲೂ ಅಷ್ಟೇ ಇದು ರಿಯಲ್ಲ ಅಂತ ಕೇಳ್ತಾ ಇರ್ತಾರೆ, ಆ ರೀತಿಯೇ ಅನ್ನಿಸ್ತಾ ಇರುತ್ತೆ. ಅದನ್ನು ಟಚ್ ಮಾಡಿದ್ರೂ ಕೂಡ ಅಷ್ಟು ಗೊತ್ತಾಗೋದಿಲ್ಲ. ಆ ರೀತಿ ಪ್ಲ್ಯಾಂಟು ತುಂಬ ಯೂನಿಕ್ಕಾಗಿಯೇ ಕಾಣುತ್ತೆ ಅನ್ಬೋದು. ಇದು ಗಾರ್ಡನ್ನ ಡೆಕೋರ್ ಮಾಡೋಕ್ಕಾಗೋದಿಲ್ಲ ನಿಮಗೆ, ಮನೇನ ಮಾತ್ರ ಯೂನಿಕ್ಕಾಗಿ ಇಟ್ಕೊಳ್ಳೋಕ್ಕಷ್ಟೇ ಸಾಧ್ಯ ಆಗುತ್ತೆ. ಮನೇನ ತುಂಬ ಚೆನ್ನಾಗಿ ಡೆಕೋರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ನೀವು ಪಾಟ್ ಸೈಜನ್ನು ಕೂಡ ತುಂಬ ದೊಡ್ಡದು ಮಾಡ್ದಂಗೂ ಪ್ಲ್ಯಾಂಟು ತುಂಬ ಹೈಲೈಟಾಗಿ ಕಾಣ್ತಾ ಹೋಗುತ್ತೆ. ಒಂದಕ್ಕಿಂತ ಒಂದು ಶೇಡ್ ನೋಡ್ಬೋದು ಎಷ್ಟು ಡಿಫ್ರೆಂಟಾಗಿದೆ ಅಂತ. ಅದ್ರ ಮೇಲೆ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಆ ಪ್ರಿಂಟ್ ಹಾಕಿರೋ ಥರನೇ ಇರುತ್ತೆ ಎಲೆ ಮೇಲೆ ಅದರದ್ದು. ತುಂಬಾ ಚೆನ್ನಾಗಿರುತ್ತೆ. ಪ್ಯೂರ್ ಇಂಡೋರ್ ಅಂತಲೇ ಹೇಳ್ಬೋದು ಇದು. ಈಗ ಮನೆ ಒಳಗಡೆ ಇಟ್ಕೊಳ್ತೀನಿ ಅನ್ನೋದಾದರೆ ಗಾಳಿ ಬೆಳಕು ತುಂಬ ಜಾಸ್ತಿ ಇರೋ ಕಡೆ ಇಡಿ. ಅದರಲ್ಲೂ ಪಾಟ್ ಸೈಜು ಕೂಡ ಸ್ವಲ್ಪ ದೊಡ್ಡದಿರಲಿ. ನಾವೀಗ ಏನು ಮಾಡ್ತೀವಿ ಅಂದರೆ ಒಂದು 5 ಇಂಚಿನ ಪಾಟ್ ಸೈಜಲ್ಲಿ ಎಲ್ಲದನ್ನು ಕೂಡ ಇಟ್ಟಿರ್ತೀವಿ. ಅದರಲ್ಲೂ ನಾನು ಎಲ್ಲ ಪ್ಲ್ಯಾಂಟನ್ನು ಕೂಡ ಕೋಕೋಪೀಟಿಂದ ಮಣ್ಣಿಗೆ ಶಿಫ್ಟ್ ಮಾಡಿ ಇಡೋದ್ರಿಂದ ತುಂಬ ಟೈಮು ನಾವು ಹೆಲ್ದಿಯಾಗಿರುವಂಥ ಪ್ಲ್ಯಾಂಟನ್ನು ನರ್ಸರಿಲಿ ಮೇಂಟೈನ್ ಮಾಡ್ಬೋದು ಅಂತ. ಇದರಲ್ಲೂ ಕೂಡ ಪ್ಲ್ಯಾಂಟ್ ಕಟ್ಟಿಂಗ್ ಪ್ಲ್ಯಾಂಟ್ ಇದು ಬರೋದಿಲ್ಲ. ಇದರಲ್ಲಿ ಯಾವ ರೀತಿ ಅಂದರೆ ರೀಪಾಟ್ ಮಾಡಬೇಕಾದ್ರೇ ಸಪ್ರೇಟ್ ಮಾಡಿನೇ ಹಾಕ್ಕೊಡ್ಬೇಕು ಬೇರೆ ಪಾಟಿಗೆ.
ಕೋಕೋಪೀಟಲ್ಲಿ ನಿಮಗೆ ಇಷ್ಟು ಬುಷಿಯಾಗಿ ಪ್ಲ್ಯಾಂಟು ಕಾಣೋದೇ ಇಲ್ಲ ಅಂತ ಹೇಳ್ಬೋದು. ನಾನೀಗ ತೋರಿಸ್ತಿರುವಂಥ ಎಲ್ಲ ಕೆಲಾತಿಯ ಪ್ಲ್ಯಾಂಟು ಕೂಡ ಮಣ್ಣಲ್ಲಿರೋದ್ರಿಂದ ಇಷ್ಟು ಬುಷಿಯಾಗಿ, ಇಷ್ಟು ಹೆಲ್ದಿಯಾಗಿ ಮತ್ತು ಎಷ್ಟು ಫ್ರೆಶ್ ಆಗಿ ಕಾಣ್ತಿದೆ ಅಂತ ನೋಡ್ಬೋದು. ಇದು ಮಣ್ಣಲ್ಲಿರುವಂಥ ಪ್ಲ್ಯಾಂಟ್ಗಳನ್ನೇ ನಾನೀಗ ತೋರಿಸ್ತಿರೋದು. ಕೋಕೋಪೀಟಲ್ಲಿ ನಮಗೂ ಕೂಡ ಇಷ್ಟು ಬುಷಿಯಾಗಿ ಪ್ಲ್ಯಾಂಟು ಬರೋದಿಲ್ಲ. ನಾವು ಆಮೇಲೆ ರಿಪೋರ್ಟಿಂಗ್ ಮಾಡಿ ಮಣ್ಣು ಮತ್ತು ಪಾಟ್ ಮಿಕ್ಸ್ನ ಯಾವ ರೀತಿ ತೊಗೊಳ್ಬೇಕು ಆ ಥರ ಮಿಕ್ಸ್ ಮಾಡಿ ಬೇರೆ ಪಾಟ್ಗೆ ಹಾಕ್ಕೊಳ್ತೀವಿ. ಹಾಕ್ಕೊಂಡ್ಮೇಲೆ ಈ ರೀತಿ ಬುಷಿಯಾಗಿ ಪ್ಲ್ಯಾಂಟ್ ಬರುತ್ತೆ. ಮತ್ತೆ ಏನು ಮಾಡ್ತೀವಿ, 1 ಇಯರ್ ಅದಕ್ಕೆ ಟೈಮ್ ಇರುತ್ತೆ. ಅದು ಸೇಲಿಂಗ್ ಆಗಿಲ್ದಿರುವಂಥ ಪ್ಲ್ಯಾಂಟನ್ನು ಏನು ಮಾಡ್ತೀವಿ, ಮತ್ತೆ ರೀಪಾಟ್ ಮಾಡಿ ಬ್ರ್ಯಾಂಚಸ್ಗಳನ್ನು ನಾವು ಬೇರೆ ಬೇರೆ ಮಾಡಿ ಮತ್ತೆ ಪಾಟ್ಗಳನ್ನು ಜಾಸ್ತಿ ಮಾಡ್ಕೊಳ್ತೀವಿ ಅಷ್ಟೇ. ಇದು ಕಟ್ಟಿಂಗ್ ಪ್ಲ್ಯಾಂಟು ಬರೋದಿಲ್ಲ ಇದರಲ್ಲಿ. ಬ್ರ್ಯಾಂಚಸ್ಗಳು ಇದರಲ್ಲಿ ಗೆಡ್ಡೆನೂ ಕೂಡ ಇರುತ್ತೆ. ರಿಪೋರ್ಟ್ ಮಾಡಬೇಕಾದ್ರೆ ನಿಮಗೆ ಅದರ ಗೆಡ್ಡೆನೂ ಕೂಡ ಸಿಗುತ್ತೆ. ಆ ಗೆಡ್ಡೆಯಿಂದನೇ ಈ ಗಿಡ ಗ್ರೋತ್ ಆಗೋದು. ಹಾಗಾಗಿ ಕಟ್ಟಿಂಗ್ ಪ್ಲ್ಯಾಂಟು ಇದರಲ್ಲಿ ಬರೋದಿಲ್ಲ. ಬ್ರ್ಯಾಂಚಸ್ಗಳನ್ನೇ ನೀವು ಎಕ್ಸ್ಟ್ರಾ ಬೇರೆ ಬೇರೆ ಪಾಟ್ಗಳಿಗೆ ಹಾಕಿ ಗಿಡಗಳನ್ನು ಮಾಡ್ಕೊಳ್ಬೋದು. ನಾವು ಕೂಡ 1 ಇಯರ್ ಆದ ತಕ್ಷಣ ಏನು ಮಾಡ್ತೀವಿ, ರಿಪೋರ್ಟಿಂಗ್ನ ಮಾಡಿ ಎಕ್ಸ್ಟ್ರಾ ಪ್ಲ್ಯಾಂಟ್ಗಳು ಯಾವುದಾದ್ರು ಪಾಟಲ್ಲಿ 2-3 ಗಿಡ ಇತ್ತು ಅಂದರೆ ಒಂದನ್ನು ತೆಗೆದು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀವಿ. ಈ ರೀತಿ ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ನು ತುಂಬ ಡಿಫ್ರೆಂಟಾಗಿರೋದ್ರ ಜೊತೆಗೆ ಶೇಡ್ಗಳು ಕೂಡ ತುಂಬಾ ಚೇಂಜ್ ಇರುತ್ತೆ. ಒಂದೇ ಥರ ಅನಿಸುತ್ತೆ, ಆದರೆ ನೋಡಬೇಕಾದ್ರೆ ಶೇಡು ಅದ್ರ ಮೇಲೆ ಪ್ರಿಂಟಿನ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಅಂತಲೇ ಗೊತ್ತಾಗುತ್ತೆ. ಆಂಥೋರಿಯಮ್ಮಲ್ಲಿ ಯಾವ ರೀತಿ ಕಲೆಕ್ಷನ್ನು ಸ್ವಲ್ಪ ಸಿಮಿಲರ್ ಥರ ಇರುತ್ತೆ, ಅದೇ ರೀತಿ ಕೆಲಾತಿಯ ಪ್ಲ್ಯಾಂಟಲ್ಲೂ ಅಷ್ಟೇ ಇದೇ ರೀತಿ ಇರುತ್ತೆ. ಅದೇ ಕೆಲಾಂಚಿಯ ಪ್ಲ್ಯಾಂಟಲ್ಲಿ ನೀವು ಕಟ್ಟಿಂಗ್ ಪ್ಲ್ಯಾಂಟನ್ನು ಯೂಸ್ ಮಾಡಿ ಗಿಡಗಳನ್ನ ಮಾಡ್ಕೊಳ್ಬೋದು. ಆದರೆ ಕೆಲಾತಿಯ ಪ್ಲ್ಯಾಂಟ್ ಕಟ್ಟಿಂಗ್ ಪ್ಲ್ಯಾಂಟನ್ನು ಯೂಸ್ ಮಾಡ್ಕೊಂಡು ಎಕ್ಸ್ಟ್ರಾ ಗಿಡಗಳನ್ನು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಪ್ಲ್ಯಾಂಟು ಯಾಕೆ ತುಂಬ ಕೂಲಾಗಿರುವಂಥ ಜಾಗದಲ್ಲಿ ಇಟ್ಕೊಳ್ಬೇಕು ಅಂದರೆ ಈ ಪ್ಲ್ಯಾಂಟ್ ಮಾತ್ರ ತುಂಬ ಡ್ರೈ ಆಗಿರುವಂಥ ಪ್ಲ್ಯಾಂಟು. ಆಂಥೋರಿಯಂ ಪ್ಲ್ಯಾಂಟ್ಗಿಂತನೂ ಕೂಡ ಲೀಫ್ಗಳೆಲ್ಲ ತುಂಬಾ ಡ್ರೈ ಇರುತ್ತೆ. ಅದ್ರ ಸ್ಟಿಕ್ಕು ಅಷ್ಟೇ ತುಂಬ ಡ್ರೈ ಇರೋದ್ರಿಂದ ನೀರಿನ ಕಂಟೆಂಟು ಪ್ಲ್ಯಾಂಟಲ್ಲಿ ಸ್ವಲ್ಪನೂ ಕೂಡ ಇರೋದಿಲ್ಲ. ಹಾಗಾಗಿ ಡೈಲಿ ನೀರನ್ನು ಸ್ಪ್ರೇ ಮಾಡ್ಕೊಳ್ಬೇಕು ಪ್ಲ್ಯಾಂಟಿಗೆ. ಯಾವ ರೀತಿ ನೀವು ಸ್ಪ್ರೇನ ಮಾಡ್ಕೊಳ್ತೀರ ಲೀಫಿಗೆಲ್ಲ, ಪ್ಲ್ಯಾಂಟು ಅಷ್ಟೇ ಬುಷಿಯಾಗಿಯೂ ಕೂಡ ಬರುತ್ತೆ. ಕೋಕೋಪೀಟಲ್ಲೇ ಇಟ್ಟು ಕೂಡ ನೀವು ಮೇಂಟೆನೆನ್ಸ್ನ ಮಾಡ್ಬೋದು. ರಿಪೋರ್ಟಿಂಗ್ ಮಾಡಿನೂ ಕೂಡ ಆರಾಮ್ಸಾಗೆ ಮೇಂಟೆನೆನ್ಸ್ನ ಮಾಡ್ಬೋದು. ಮೆಥಡ್ಗಳನ್ನು ಫಾಲೋ ಮಾಡಬೇಕಷ್ಟೇ. ನಿಮಗೆ ಯಾವ ಪ್ಲ್ಯಾಂಟು ಕೂಡ ಹಾಳಾಗೋದಿಲ್ಲ ಅಂತ ಹೇಳ್ಬೋದು. ಕೆಲಾತಿಯ ಪ್ಲ್ಯಾಂಟು ತುಂಬ ಡ್ರೈ ಆಗಿರುವಂಥ ಪ್ಲ್ಯಾಂಟ್ ಆಗಿರೋದ್ರಿಂದ ನೀರು ತುಂಬಾ ಅಗತ್ಯ ಇರುತ್ತೆ ಪ್ಲ್ಯಾಂಟಿಗೆ. ತುಂಬ ನೀರು ಜಾಸ್ತಿ ಆದರೆ ಕೊಳ್ತೋಗುತ್ತಾ ಅನ್ನೋದಾದರೆ ಇಲ್ಲ. ನೀರು ಕಡಿಮೆ ಆದರೆ ಫುಲ್ಲು ಪಾಟಲ್ಲಿರುವಂತಹ ಮಣ್ಣು ಡ್ರೈ ಆದರೆ ಮಾತ್ರ ನಿಮಗೆ ಪ್ಲ್ಯಾಂಟ್ ಡ್ಯಾಮೇಜ್ ಆಗೋಗುತ್ತೆ. ಕೋಲ್ಡಾಗಿದೆ, ನೀರು ಜಾಸ್ತಿ ಇದೆ ಅಂದ್ರೂ ಕೂಡ ಏನಾಗೋದಿಲ್ಲ. ಆದರೆ ಪಾಟ್ ಮಿಕ್ಸ್ನ ಯಾವ ರೀತಿ ತೊಗೊಳ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ಲ್ಯಾಂಟಿನ ಗ್ರೋತಿಂಗ್ ಅಂತಲೇ ಹೇಳ್ಬೋದು. ನಾನೀಗ ತೋರಿಸ್ತಿರುವಂತಹ ಪ್ಲ್ಯಾಂಟ್ಗಳೆಲ್ಲ ನಮ್ಮ ನರ್ಸರಿಯಲ್ಲಿ ಅವೈಲೇಬಲ್ ಇದೆ. ಅದೇ 270ಇಂದ ನಾನು ಹೇಳಿದೆ 500ವರೆಗೂ ಪ್ಲ್ಯಾಂಟ್ಸ್ಗಳು ನಮ್ಮ ಹತ್ರ ಸಿಗುತ್ತೆ. ಬುಷಿಯಾಗಿರುವಂಥ ಪ್ಲ್ಯಾಂಟು ನಾನು ಹೇಳಿದ ರೀತಿಲಿ ಪಾಟ್ ಸೈಜ್ ಒಂದು ಮತ್ತು ಬುಷಿ ನೋಡ್ತೀವಿ. ಬುಷಿ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಪ್ರೈಸು ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ. ಕೆಲಾತಿಯ ಪ್ಲ್ಯಾಂಟಿಗೂ ಕೂಡ ಫರ್ಟಿಲೈಸರಿನ ಅವಶ್ಯಕತೆ, ಸ್ಪ್ರೇನ ಅವಶ್ಯಕತೆ ತುಂಬಾ ಇರುತ್ತೆ. ಆದಷ್ಟು ಡೈರೆಕ್ಟಾಗಿ ನೀರನ್ನು ಪಾಟಿಗೆ ಕೊಡೋದ್ರ ಬದಲಿಗೆ ಲೀಫಿಗೆ ಕೊಟ್ಟರೆ ಪ್ಲ್ಯಾಂಟು ಹೆಲ್ದಿ ಮತ್ತು ಬುಷಿಯಾಗಿ ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಎಕ್ಸ್ಟ್ರಾ ಬ್ರ್ಯಾಂಚಸ್ಸು ಬರ್ತಾ ಇಲ್ಲ, ನಾನು ನರ್ಸರಿಯಿಂದ ತೊಗೊಂಡೋದಾಗ 1 ಬ್ರ್ಯಾಂಚಸ್ ಇತ್ತು, ಅದೇ ಇದೆ, ಎಕ್ಸ್ಟ್ರಾ ಬ್ರ್ಯಾಂಚಸ್ಸು ಪಾಟಲ್ಲಿ ಬಂದಿಲ್ಲ ಅನ್ನೋದಾದರೆ ನೀವು ಪಾಟ್ ಮಿಕ್ಸ್ನ ಕರೆಕ್ಟಾಗಿ ತೊಗೊಂಡಿರೋದಿಲ್ಲ. ತೊಗೊಂಡ್ರೂ ಕೂಡ ಅದಕ್ಕೆ ಫರ್ಟಿಲೈಸರು ಸ್ಪ್ರೇನ ಕರೆಕ್ಟ್ ಟೈಮಿಗೆ ಕೊಡ್ತಾ ಇದ್ದೀರಾ, ಮಂತ್ಲಿ ಮೇಂಟೈನ್ ಮಾಡ್ತಿದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಯಾವ ಶೇಡಲ್ಲಿ ಇಟ್ಟಿರ್ತೀರ, ಇದು 3 ಕೂಡ ತುಂಬ ಮುಖ್ಯ ಆಗಿರುತ್ತೆ. ನಾವು ಕೂಡ ನರ್ಸರಿಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತಾನೇ ಇರ್ತೀವಿ. ವರ್ಷ ಇಡೀ ಕೆಲಸಗಳು ಮಾಡ್ತಾ ಇದ್ರೂ ಕೂಡ ನರ್ಸರಿಯಲ್ಲಿ ಮುಗಿಯೋದಿಲ್ಲ. ಆದರೆ ನಿಮ್ಮ ಹತ್ರ ಏನಾಗುತ್ತೆ ಅಂದರೆ ಈ ಕಲೆಕ್ಷನ್ಗಳು ನನ್ನ ಹತ್ರ ವೆರೈಟಿ ಕಲೆಕ್ಷನ್ನ ನೀವು ಮಿಕ್ಸ್ ಮ್ಯಾಚ್ ಆಗಿ ಇಟ್ಕೊಂಡಿರ್ತೀರ. ಆವಾಗ ಮೇಂಟೆನೆನ್ಸ್ ಮಾಡೋದು ಕಷ್ಟ ಅನಿಸುತ್ತೆ. ಮೇಯ್ನ್ ಒಂದನ್ನು ಫಾಲೋ ಮಾಡಿ ನೀರನ್ನು ಹಾಕ್ಕೊಳ್ಬೇಕಾದ್ರೆ ಡೈರೆಕ್ಟಾಗಿ ಹಾಕ್ಕೊಳ್ಳೋದ್ರ ಬದಲಿಗೆ ನೀರನ್ನು ಸ್ಪ್ರೇ ಮಾಡಿ. ಎಲ್ಲರ ತಲೆಯಲ್ಲೂ ಕೂಡ ಒಂದು ಕಾಮನ್ ಆಗಿ ಕಾಡುವಂಥದ್ದೇನು ಅಂದರೆ ಇದನ್ನು ತುಂಬ ನೆರಳಲ್ಲಿಟ್ಟು ಬೆಳೆಸೋದ್ರಿಂದ ಪ್ಲ್ಯಾಂಟಿನ ಕಲ್ಲರು ಶೇಡೆಲ್ಲ ಚೇಂಜ್ ಆಗಿ ಹೋಗಲ್ವಾ ಅಂತ. ಇಲ್ಲ, ಖಂಡಿತವಾಗ್ಲೂ ಚೇಂಜ್ ಆಗಲ್ಲ. ನೀವೆಷ್ಟು ನೆರಳಲ್ಲಿ ಇಟ್ಟಿರ್ತೀರ ಅಷ್ಟು ಅದು ಕಲರ್ಫುಲ್ಲಾಗಿ ಕಾಣ್ತಾ ಇರುತ್ತೆ ಪ್ಲ್ಯಾಂಟು. ಇದು ಫ್ಲವರ್ ಬರೋದಿಲ್ಲ ಪ್ಲ್ಯಾಂಟಲ್ಲಿ, ಆದರೆ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ ಅಂದರೆ ಬೇರೆ ಎಲ್ಲ ಗಿಡಗಳನ್ನು ಕೂಡ ಇದು ಡಲ್ ಮಾಡಿ ಈ ಗಿಡನೇ ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ತುಂಬ ಕಲರ್ ಕಾಂಬಿನೇಷನ್ ಬರುತ್ತೆ. ನೀವೆಷ್ಟು ನೆರಳಲ್ಲಿಟ್ಟು ಮಂತ್ಲಿ ಮೇಂಟೆನೆನ್ಸ್ನ ಮಾಡ್ತಾ ಲೀಫಿಗೆ ಮಾತ್ರ ನೀರನ್ನು ಡೈಲಿ ಸ್ಪ್ರೇ ಮಾಡ್ತಾ ಇದ್ದಷ್ಟು ನಿಮಗೆ ಪ್ಲ್ಯಾಂಟು ತುಂಬ ಹೆಲ್ದಿಯಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಂಟೆನೆನ್ಸ್ ಮಾತ್ರ ತುಂಬ ಇಂಪಾರ್ಟೆಂಟು ಕೆಲಾತಿಯ ಪ್ಲ್ಯಾಂಟಲ್ಲಿ. ನಿಮಗೆ ತುಂಬ ಕಲೆಕ್ಷನ್ನು ಕೂಡ ಸಿಗುತ್ತೆ. ಈಗ ನಾನು ತೋರಿಸ್ತಿರುವಂಥ ಎಲ್ಲ ಕಲೆಕ್ಷನ್ನು ಕೂಡ ನಮ್ಮ ನರ್ಸರಿಲಿ ಅವೈಲೇಬಲ್ ಇದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ನರ್ಸರಿ ವಿಸಿಟ್ ಮಾಡಿ
ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಹೇಳ್ದೆ ನಾನು 270 ರುಪೀಸಿಂದ ನಿಮ್ಗೆ 500ವರೆಗೂ ಪ್ಲ್ಯಾಂಟ್ಸ್ ಇದೆ. ಯಾವ ಕಲರ್ ಕಾಂಬಿನೇಷನ್ ಬೇಕೋ ಅದನ್ನು ನೀವು ತೊಗೊಳ್ಬೋದು. ಇನ್ನೂ ಒಂದು ಕ್ವಶನ್ ನನಗೆ ಕೇಳ್ತಾನೆ ಇರ್ತಾರೆ ನರ್ಸರಿಲಿ, ನಾನು ತುಂಬ ನೆರಳಲ್ಲೇ ಇಟ್ಟಿದ್ದೀನಿ ಅಂದರೂ ಕೂಡ ಎಲೆಯ ಎಡ್ಜೆಲ್ಲ ಡ್ರೈ ಅನಿಸುತ್ತೆ, ಕಲ್ಲರು ಕೂಡ ಎಲ್ಲೋ ಶೇಡಿಗೆ ಚೇಂಜ್ ಆಗಿದೆ, ಬಿಸಿಲು ಸ್ವಲ್ಪನೂ ಕೂಡ ಬೀಳಲ್ಲ, ಗಾಳಿ ಬೆಳಕು ಚೆನ್ನಾಗೇ ಇದೆ, ಅಂದರೂ ಯಾಕೆ ಹಿಂಗಾಗುತ್ತೆ ಅಂತ. ಯಾಕೆಂದರೆ ನಾನು ಮೊದಲೇ ಹೇಳಿರೋ ರೀತಿಲಿ ಇದು ಎಲೆಗಳು ತುಂಬಾ ಡ್ರೈ ಇರುತ್ತೆ. ನೀರಿನ ಕಂಟೆಂಟ್ ಅಂತೂ ಗಿಡದಲ್ಲಿ ಒಂದು ಸ್ವಲ್ಪನೂ ಇರೋದಿಲ್ಲ. ನಾವು ನೀರು ಹಾಕ್ತೀವಲ್ಲ ಅದೇ ನೀರು ಬಿಟ್ಟರೆ ಇದರಲ್ಲಿ ವಾಟರ್ ಕಂಟೆಂಟು ಪ್ಲ್ಯಾಂಟಲ್ಲಿ ಒಂದು ಸ್ವಲ್ಪನೂ ಕೂಡ ಇಲ್ದಿರೋದ್ರಿಂದ ಬೇಗ ಡ್ರೈ ಆಗಿಬಿಡುತ್ತೆ. ನಿಮಗೀಗ ಟೈಮ್ ಇತ್ತು ಅಂದರೆ ಬೆಳಗ್ಗೆ ಸಂಜೆ 2 ಟೈಮು ಅಷ್ಟೇ ಲೀಫಿ ನೀರನ್ನು ಸ್ಪ್ರೇ ಮಾಡಿ. ಇಲ್ಲ ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ ಅಂದರೆ ಮಾರ್ನಿಂಗ್ ಅಂತೂ ಮಿಸ್ ಮಾಡ್ದರೆ ನೀರನ್ನ ಸ್ಪ್ರೇ ಮಾಡಿ. ಕೆಲಾತಿಯ ಪ್ಲ್ಯಾಂಟಲ್ಲಿ ಇನ್ನೊಂದು ಏನು ವಿಶೇಷತೆ ಅಂದರೆ ನೀವು ಬುಡಕ್ಕೆ ನೀರು ಹಾಕ್ತೀರಾ ಇಲ್ವಾ ಪ್ಲ್ಯಾಂಟ್ ನಿಮ್ಮ ಹತ್ರ ಕೇಳೋದಿಲ್ಲ. ಅದೇ ನೀವು ಲೀಫಿಗೆ ನೀರು ಹಾಕಲಿಲ್ವಾ ಸಡನ್ನಾಗಿ ಅದ್ರ ರಿಯಾಕ್ಷನ್ ತೋರಿಸ್ಬಿಡುತ್ತೆ. ಹಾಗಾಗಿ ಲೀಫನ್ನು ಡ್ರೈ ಆಗೋಕ್ಕೆ ಬಿಡಬೇಡಿ, ಆದಷ್ಟು ಲೀಫಿಗೆ ನೀರನ್ನ ಕೊಡಿ. ಲೀಫಿಗೆ ನೀರು ಕೊಟ್ಟಷ್ಟು ಪ್ಲ್ಯಾಂಟ್ ನಿಮಗೆ ಯಾವ ರೀತಿ ಪ್ಲ್ಯಾಂಟಲ್ಲಿ ನಿಮಗೆ ಚೇಂಜಸ್ ಕಾಣುತ್ತೆ ಅಂತ ನೀವೇ ಹೇಳ್ತೀರಾ. ಆದಷ್ಟು ತುಂಬ ಜನಕ್ಕೆ ಕೆಲಾತಿಯ ಪ್ಲ್ಯಾಂಟು ತುಂಬಾ ಇಷ್ಟಪಟ್ಟು ತೊಗೊಂಡೋಗಿ ತುಂಬ ಜನ ಹಾಕ್ಕೊಂಡ ಮೇಲೂ ಕೂಡ ತುಂಬ ಫೇಲ್ಯೂರ್ ಆಗಿದೆ, ಪ್ಲ್ಯಾಂಟ್ ಹೆಲ್ದಿಯಾಗಿ ಬರ್ದಲೇ. ಈ ಥರ ಟಿಪ್ಸನ್ನು ಫಾಲೋ ಮಾಡಿ ನೀವು ಒಂದು ಸಲ, ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ ಆಗುತ್ತೆ ಪ್ಲ್ಯಾಂಟಲ್ಲಿ ಅಂತ. ನಿಜವಾಗ್ಲೂ ಡೈರೆಕ್ಟ್ ಸನ್ಲೈಟ್ ಬಿತ್ತು ಅಂದರೆ ಪ್ಲ್ಯಾಂಟ್ ಡ್ಯಾಮೇಜ್ ಆಗಿಬಿಡುತ್ತೆ. ಡೈರೆಕ್ಟ್ ಸನ್ಲೈಟ್ ಬೀಳ್ತಾ ಇಲ್ಲ, ಲೀಫಿಗೆ ಚೆನ್ನಾಗಿ ನೀರು ಕೊಡ್ತಾ ಇದ್ದೀನಿ ಅನ್ನೋದಾದರೆ ನೀವು ಅಲ್ಲಿ ಬುಡದ ಹತ್ರ ಗಮನ ಕೊಡಬೇಡಿ. ಬುಡದಕ್ಕಿಂತ ಲೀಫು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ. ಇದನ್ನು ಫಾಲೋ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಯಾವ ಥರ ಸಿಗುತ್ತೆ ಅಂತ. ಇನ್ನು ನನಗೆ ಹೇಳಿರುವಂತಹ ಮಾಹಿತಿನ ಬಿಟ್ಟು ನಿಮಗೆ ಯಾವುದಾದ್ರು ನಿಮ್ಮ ಪ್ಲ್ಯಾಂಟಲ್ಲಿ ಕೆಲಾತಿಯ ಪ್ಲ್ಯಾಂಟಲ್ಲಿ ಇನ್ಯಾವುದಾದ್ರೂ ನಿಮಗೆ ಟಿಪ್ಸ್ಗಳು ಬೇಕು ಪ್ಲ್ಯಾಂಟ್ ಬಗ್ಗೆ ಅನ್ನೋದಾದರೆ ನನಗೆ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.